ಸಿನಿಮಾ ಅಂದಮೇಲೆ ಒಂದು ಅದ್ಧೂರಿತನ ಇದ್ದೇ ಇರುತ್ತೆ. ಇನ್ನೂ ಒಂದು ಕಡೆ ಕಾಲಭೈರವ ಅಂತ ಪಾತ್ರಕ್ಕೆ ಸುದೀಪ್ ಅವರನ್ನೇ ನೀವು ಆಯ್ಕೆ ಮಾಡೋದಕ್ಕೆ ಕಾರಣ ಏನು? ಯಾಕಂದ್ರೆ ಅವ್ರು ಹಿಂದೆ ಆಲ್ರೆಡಿ ಕೃಷ್ಣಾಪುರಾರಿಯಲ್ಲಿ ವಿಷ್ಣು ಪಾತ್ರ ಮಾಡಿದರು, ಈಗ ಶಿವನ ಅವತಾರದ ತಗೋತಾರೆ. ಸೊ ಅದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಅಂತ ಏನಿಲ್ಲ, ಕಾಲಭೈರವನಾಗಿ ನಂಗೆ ನೋಡೋಕೆ ನಂಗೆ ಅವ್ರ ಭಾಳ ಇಷ್ಟ ಆ ಪಾತ್ರ. ಯಾಕಂದರೆ ಅವರ ಪರ್ಸ್ನಾಲಿಟಿ ಆಗಲಿ ಅವರ ಇದಕ್ಕಾಗಲಿ ಆ ಪಾತ್ರ ಇನ್ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದಕ್ಕೆ ಕಾಲಭೈರವನಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಪವರ್ಫುಲ್ ಗಾಡ್ ಕಾಲಭೈರವ ಇದ್ದಂಗೆ ಪವರ್ಫುಲ್ ಗಾಡ್ ಶಿವನ ತುಂಬಾ ಸ್ಟ್ರಾಂಗ್. ಹೌದು, ಅಷ್ಟು ಸ್ಟ್ರಾಂಗ್ ಇರುವಂತ ಇನ್ನೊಂದು ಸ್ಟ್ರಾಂಗ್ ಹೀರೋ ಇಟ್ಕೊಂಡು ಕ್ಯಾರಿ ಮಾಡಿದ್ದಾರೆ. ಹೌದು, ಅದು ತುಂಬಾ ಜವಾಬ್ದಾರಿ. ಹೇಗೆ ನಿಭಾಯಿಸಿದ್ದೀರಿ? ತುಂಬಾ ಚೆನ್ನಾಗಿದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅದ್ಭುತವಾಗಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಇದೆ, ಅದೆಷ್ಟು ಕ್ಯಾರಿ ಮಾಡ್ತಾರೆ ಅಂತ. ಸುದೀಪ್ ಆಡಿಯನ್ಸ್ ಅಂದ್ರೆ ಅವ್ರ ಫ್ಯಾನ್ ಫಾಲೋವರ್ಸ್ ಆಗಿ ಜನರಲ್ ಎಲ್ಲರೂ ನೋಡೋದು. ಸೊ ಏನು ಹೆಚ್ಚು ಆ ಒಂದು ವಿಜುವಲ್ ಟ್ರೀಟ್ಮೆಂಟ್ ಎಷ್ಟು ಹ್ಯಾಪಿ ಸಿಗ್ಬೋದು ನಿಮ್ಮ ಪ್ರಕಾರ? ಅದ್ಭುತವಾಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಯಾರು ಥಿಯೇಟರ್ ಬರ್ತೀರಾ, ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹಿಂಗೆ ಹಂಗೆ ಅಂತ ಅಲ್ವಾ, ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆ ಒಂದು ಅವರ ಒಂದು ಸ್ಟೈಲು ಮತ್ತೆ ಕಾಲಭೈರವನ ಪಾತ್ರ ಅದಂತೂ ನೋಡಿದ್ರೆ ಮತ್ತೆ ಮೈ ರೋಮಾಂಚನ ಆಗುತ್ತೆ, ಅದಂತೂ ಹೇಳಕ್ ಇಷ್ಟಪಡ್ತೀನಿ ನಾನು. Again, I think you have to see the film, but it was great, very big unit, and of course, ಚಿರು, ಧ್ರುವ್ ಇವರೆಲ್ಲರೂ ಭಾಳ ವರ್ಷದಿಂದ ನೋಡ್ಕೊಂಬಂದವ್ ನಾನು. And it was a great opportunity to be even in the same frame with you, Dhruv. It was nice to work with you, and ನಿಮ್ಮ ಅಣ್ಣನೊಟ್ಟಿಗೂ ಮಾಡಿದ್ದೆ, ನಿಮ್ಮೊಟ್ಟಿಗೂ ಮಾಡೋದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ವಂಡರ್ಫುಲ್ ಟೀಮ್. ಆ್ಯಂಡ್ ಪ್ರೇಮ್ ಎಲ್ಲಿರ್ತಾರೋ ಅಲ್ಲಿ ಅದ್ಭುತವಾದಂಥ ಒಂದು ಎನರ್ಜಿ ಇರುತ್ತೆ ಸೆಟ್ಟಲ್ಲಿ. ದ್ಯಾಟ್ ಮಚ್ ಐ ಕ್ಯಾನ್ ಸೇ. ನಾನು ವಿಲನ್ ಮಾಡಿದಾಗ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್, ಬಿಕಾಸ್ ಸಿನಿಮಾ ಬಿಟ್ಟು ಆ ಪ್ರಪಂಚದಲ್ಲಿ ಬೇರೆ ಯಾರ ಬಗ್ಗೆ ಮಾತು ಬರಲ್ಲ, ಅನಾವಕಾಶವಾದಂಥ ಯಾವುದೇ ಒಂದು ವಿಚಾರಗಳಿರಲ್ಲ, ಯಾರ ಬಗ್ಗೆ ಕೆಟ್ಟದಿರಲ್ಲ. ಸಿನಿಮಾ 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 ಆಸ್ ಎ ಟೋಲ್ಡ್ ಯು, ಹೋಗು ಇದ್ದೇ ಇರುತ್ತೆ. ಬಟ್ ವರ್ಕಿಂಗ್ ವಿತ್ ಒನ್ ಪ್ಯಾಷನೆಟ್ ಪರ್ಸನ್ ನಮ್ಮ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅದರಲ್ಲಿ. ಆಲ್ರೈಟ್, ಸೊ ಇಟ್ಸ್ ಅನ್ ಆನರ್ ಪ್ರೇಮ್, ನಿಮ್ಮೊಟ್ಟಿಗೆ ವಾಪಸ್ಸು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಎಲ್ಲರಿಗೂ ನಾನು ನಮಸ್ತೆ ಹೇಳ್ತಾ that's it. Thank you so much, sir. We'll start the press meet. Sure. Thank you. Yes, ಇಲ್ಲೇ